ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಇದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತುಂಬಾ ಚೆಂದ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್ಪೆಷಲಿ ಇದು ಬಂದು ನಮ್ಮ ಹಳ್ಳಿ ಕಾರ್ಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋ. ಮೊದಲೇ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನೋಡಿ ಇದೇನಪ್ಪ ಅಂತ ಅಂದ್ಕೊಬೇಡಿ. ಮಹಾರಾಷ್ಟ್ರದಲ್ಲಿ ಫೆಬ್ರವರಿ 13ರಿಂದ 15ರವರೆಗೆ ನಡೆದಂಥ ರಾಷ್ಟ್ರಮಟ್ಟದ ಜಾನುವಾರುಗಳ ಸ್ಪರ್ಧೆಯಲ್ಲಿ ಮಂಡ್ಯ ಹಳ್ಳಿಕಾರ್ ಎತ್ತು ಬಂಡೂರು ಕುರಿ ಪ್ರದರ್ಶನಕ್ಕೆ ನಮ್ಮ ಅಣ್ಣಂದಿರು ಹೋಗಿದ್ದರು, ಜೊತೆಗೆ ನನ್ನ ತಮ್ಮ ಕೂಡ ಹೋಗಿದ್ದ. ಅದ್ರ ವಿಡಿಯೋ ಇದಾಗಿರುತ್ತೆ. ಈ ಥರ ಗಾಡಿಯಲ್ಲಿ ಎತ್ತುಗಳನ್ನ ಹಾಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿದ್ದರು. ತುಂಬಾ ಸೇಫ್ಟಿಯಾಗಿ ಹಾಕೊಂಡು ಹೋಗಿದ್ದಾರೆ. ಅದನ್ನೆಲ್ಲ ಇನ್ನೊಬ್ಬರು ಯೂಟ್ಯೂಬ್ ಚಾನಲಲ್ಲಿ ಅಣ್ಣ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ವಿಡಿಯೋ ಮಾಡ್ತೀನಿ ಅಂದಿದ್ರು, ಅವರು ಖಂಡಿತ ಕರೀತಿದ್ರು, ನಾನೇ ಯಾಕೋ ಮನ್ಸು ಮಾಡಲಿಲ್ಲ. ಆ್ಯಂಡ್ ಈ ವಿಡಿಯೋದಲ್ಲಿ ಆ ಈವೆಂಟಲ್ಲಿ ನಡೆದಂಥ ಒಂದಷ್ಟು ಫೋಟೋಸ್ಗಳನ್ನಷ್ಟೇ ಹಾಕಿ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ನಡೆದಂಥ ವೀಡಿಯೋಸ್ಗಳೇ ಕ್ಲಿಪ್ಪೇ ಇದೆ, ಅದನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಹಾಕ್ತೀನಿ. ಸೊ ಪ್ಲೀಸ್ ಮಿಸ್ ಮಾಡಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫೆಬ್ರವರಿ 13ರಿಂದ 15ರವರೆಗೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಮಟ್ಟದ ಜಾನುವಾರುಗಳ ಪ್ರದರ್ಶನ ನಡೆಯಲಾಯಿತು. ಇಲ್ಲಿಗೆ ಕಲ್ಲಹಳ್ಳಿಯ ಪಟೇಲ್ ಶಿವರುದ್ರಪ್ಪನವರ ಮಗ ರವಿ ಪಟೇಲ್ ಮತ್ತು ಕಿರಣ್ ಪಟೇಲ್ ಅವರು ತಮ್ಮ ಹಳ್ಳಿಕಾರ್ ಎತ್ತುಗಳು ಜೊತೆಗೆ ಬಿತ್ತನೆ ಹೋರಿ ಮತ್ತು ಬಂಡೂರಿ ಕುರಿಗಳನ್ನು ಹಾಕ್ಕೊಂಡು ಹೋಗಿದ್ದರು. ಇದು ವರ್ಷ ನಡೆಯೋದಿಲ್ವಂತೆ. 2023ರಲ್ಲಿ ಇವರು ಒಮ್ಮೆ ಭಾಗವಹಿಸಿದರು ಮಹಾರಾಷ್ಟ್ರದಲ್ಲೇ, ಮತ್ತು ಈ ಬಾರಿ ಕೂಡ ಭಾಗವಹಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರವೇ ಈ ರೀತಿ ಇವೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಇಲ್ಲಿಗೆ ಬ್ಯಾಂಗ್ಳೂರಲ್ಲಿರೋ ಹೆಡ್ ಆಫೀಸ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರಂತೆ. ಅವರು ಕರ್ನಾಟಕದಲ್ಲಿ ಯಾರು ಫೇಮಸ್ ಹಳ್ಳಿಕಾರ್ ಸಾಕವರಿದ್ದಾರೆ ಅವರಿಗೆ ಇನ್ಫಾರ್ಮೇಷನ್ನ ತಲುಪಿಸ್ತಾರೆ. ಆ್ಯಂಡ್ ನನಗೆ ಇಷ್ಟು ದಿನ ಒಂದು ಭ್ರಮೇಲಿದ್ದೆ, ಹಳ್ಳಿಕಾರ್ ಅಂದರೆ ಆಲ್ಮೋಸ್ಟ್ ಇಂಡಿಯಾಗೆ ರಿಲೇಟೆಡ್ ಆಗಿರುವಂಥದ್ದು ಅಂತ. ಹಳ್ಳಿಕಾರ್ ಅಂತ ಬಂದರೆ ಶುದ್ಧ ದೇಸಿಯ ತಳಿ, ನಮ್ಮ ಕರ್ನಾಟಕದ ತಳಿ ಅಂತ ನಾನು ಇತ್ತೀಚೆಗೆ ತಿಳ್ಕೊಂಡೆ. ತುಂಬಾ ದೊಡ್ಡ ಫಂಕ್ಷನ್ನು. ರಾಷ್ಟ್ರಮಟ್ಟದ ಜಾನುವಾರುಗಳ ಪ್ರದರ್ಶನದ ಕಾರ್ಯಕ್ರಮ ಅಂತಂದರೆ ಒಂದು 20 ಲಕ್ಷ ಜನ ಭಾಗವಹಿಸುವಂಥ ಕಾರ್ಯಕ್ರಮ. ಅಲ್ಲಿ ನಡೆದಂಥ ಸ್ನ್ಯಾಪ್ ವಿಡಿಯೋಗಳಿದು. ಆಮೇಲೆ ಈ ಫಂಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಕೆ ಹೊರಟ್ರೆ, ಈ ಬಾರಿಯ ರಾಷ್ಟ್ರಮಟ್ಟದ ಜಾನುವಾರುಗಳ ಪ್ರದರ್ಶನವು ಮಹಾರಾಷ್ಟ್ರದ ಪರ್ಲಿ ವೈಜನಾಥ್ನಲ್ಲಿ ಫೆಬ್ರವರಿ 13ರಿಂದ 15, 2026ರವರೆಗೆ ನಡೆಯಿತು. ರಾಷ್ಟ್ರಮಟ್ಟದ ಮಹಾಪಶುಧನ್ ಎಕ್ಸ್ಪೋ 2026 ದನಗಾಹಿಗಳು, ಹಸುಗಳು, ಕುರಿಗಳು ಮತ್ತು ಹಳ್ಳಿಕಾರ್ ತಳಿಗಳಂತಹ ಉತ್ತಮ ಜಾನುವಾರುಗಳನ್ನು ಪ್ರದರ್ಶಿಸುತ್ತದೆ ಈ ಕಾರ್ಯಕ್ರಮವು. ಇನ್ನು ಪಶುಸಂಗೋಪನಾ ಸಚಿವ ಪಂಕಜ ಮುಂಡೆ ಅವರ ನೇತೃತ್ವದ ಈ ಕಾರ್ಯಕ್ರಮವು ತಂತ್ರಜ್ಞಾನ, ಸಬ್ಸಿಡಿ ಮತ್ತು ಕ್ರೆಡಿಟ್ ಸೌಲಭ್ಯಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡುತ್ತದೆ. ಈ ಫೋಟೋದಲ್ಲಿ ನೋಡಿದಂಥವರೇ ಪಶುಸಂಗೋಪನಾ ಸಚಿವರಾದಂತಹ ಪಂಕಜ ಮುಂಡೆ ಅವರು. ಇನ್ನು ಈ ಕಾರ್ಯಕ್ರಮ ನಡೆದಿದ್ದು ಬಂದು ಮಹಾರಾಷ್ಟ್ರದಲ್ಲಿರುವಂಥ ಪರ್ಲಿ ವೈಜನಾಥ್ನಲ್ಲಿ ದಿನಾಂಕ 13ರಿಂದ 15ರವರೆಗೆ ನಡೆಯಿತು. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ದೇಶೀಯ ಜಾನುವಾರುಗಳ ಪರಂಪರೆ, ಗಿರ್, ಕಾಂಕ್ರೇಜ್ ಮತ್ತು ಡೈರಿ ಅಭಿವೃದ್ಧಿಯನ್ನು ಉತ್ತೇಜಿಸುವುದಾಗಿರುತ್ತದೆ. ಏನು ಪ್ರದರ್ಶನ ಇರುತ್ತೆ ಅಂತಂದರೆ, ಉತ್ತಮ ಗುಣಮಟ್ಟದ ಆಕಳು, ಎಮ್ಮೆ, ಕುದುರೆ, ಕುರಿ, ಮೇಕೆ ಮತ್ತು ಹಳ್ಳಿಕಾರ್ ಜೋಡಿ ಎತ್ತುಗಳು. ಪ್ರಯೋಜನಗಳು: ಪಶುಸಂಗೋಪನೆಗೆ ಕೃಷಿ ದರದಲ್ಲಿ ಸಾಲ ಮತ್ತು 50%ರಷ್ಟು ಸಬ್ಸಿಡಿ ಘೋಷಣೆ. ಈ ಸಮ್ಮೇಳನದಲ್ಲಿ ತಜ್ಞರಿಂದ ಆಧುನಿಕ ಪಶುಪಾಲನೆ, ಆರೋಗ್ಯ ಮತ್ತು ಆಹಾರ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ನೋಡಿದ್ರಲ್ವ, ಇಲ್ಲಿ ಎಷ್ಟೊಂದು ಥರ ತಳಿಗಳನ್ನ, ಹಸುಗಳನ್ನ ನೋಡ್ಬೋದು. ಇವರೇ ನಮ್ಮ ಅಣ್ಣ ರವಿ ಅಣ್ಣ. ಮತ್ತು ಇನ್ನೊಂದು ಫೋಟೋದಲ್ಲಿ ಇಲ್ಲಿ ಕಾಣಿಸ್ತಿದ್ದೀರಲ್ಲ, ಈ ಫೋಟೋದಲ್ಲಿ ರವಿ ಅಣ್ಣ, ಕಿರಣ್ ಅಣ್ಣ ಮತ್ತು ಅಡ್ವೊಕೇಟ್ ಆದಂಥ ಭಾನುಪ್ರಕಾಶ್ ಸರ್ ಮತ್ತು ನನ್ನ ತಮ್ಮ ಇದ್ದಾನೆ. ಅಲ್ಲಿಯ ಮೀಡಿಯಾಗಳು ಕೂಡ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದಾರೆ. ಈ ಫಂಕ್ಷನ್ನ ಸುತ್ತಮುತ್ತ ಏನೇನು ವಾತಾವರಣ ಇತ್ತು ಅನ್ನೋ ಕ್ಲಿಪ್ಸ್ಗಳು, ಫೋಟೋಸ್ಗಳು ಇದಾಗಿದೆ. ವೀಡಿಯೋಸ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದರಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟರೆ ಆ ವಿಡಿಯೋದಲ್ಲಿ ಓನ್ ವಾಯ್ಸ್ಗಳನ್ನ ಕೊಡ್ಬೋದು ಅನ್ನೋದಕ್ಕೋಸ್ಕರ ನಾನು ಇದರಲ್ಲಿ ಈ ಫಂಕ್ಷನ್ ಬಗ್ಗೆ, ಈ ಈವೆಂಟ್ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಎಕ್ಸ್ಪೋದಲ್ಲಿ ಭಾಗವಹಿಸಲು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕಳ್ಳಹಳ್ಳಿ ರೈತರು ಹಳ್ಳಿಕಾರ್ ತಳಿಗಳೊಂದಿಗೆ ಭಾಗವಹಿಸಿದ್ದಾರೆ. ನಮ್ಮ ಹಳ್ಳಿಕಾರ್ ತಳಿ ಮಹಾರಾಷ್ಟ್ರಕ್ಕೆ ಹೋಗಿದೆ ಅಂತಂದರೆ ಸುಮ್ಮನೆ ಅಲ್ವೇ ಅಲ್ಲ. ಅವರು ಅದಕ್ಕೆ ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ ಅಂತ ಅಂದರೆ, ಪ್ರತಿಯೊಂದನ್ನು ಆರ್ಗನೈಸ್ ಮಾಡ್ಕೊಂಡು ಬ್ಯಾನರ್ಗಳಿಂದ ಹಿಡಿದು ಮೆಡಿಸನ್ಗಳಿಂದ ಹಿಡಿದು ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಪಾತ್ರೆಗಳು ಆ್ಯಂಡ್ ಪರ್ಮಿಷನ್ ಲೆಟರ್ ಎಲ್ಲನೂ ಕೊಟ್ಟಿದ್ದಾರೆ. ಮತ್ತು ಇದ್ರ ಖರ್ಚಿನ ದುಡ್ಡನ್ನು ಮಹಾರಾಷ್ಟ್ರ ಗೌರ್ಮೆಂಟ್ ನೀಡುತ್ತೆ ಅಂತ ಕೇಳ್ಪಟ್ಟೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ 2021ರಲ್ಲಿ ನಡೆದಿತ್ತಂತೆ ಬ್ಯಾಂಗ್ಳೂರಲ್ಲಿ. ಅದಾದಮೇಲೆ ಒಂದು ಬಾರಿನೂ ಇಲ್ಲಿ ನಡೆದಿಲ್ಲ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡ ಈ ಈವೆಂಟ್ನ ನಮ್ಮ ಕರ್ನಾಟಕದಲ್ಲಿ ಒಮ್ಮೆ ಮಾಡಬೇಕನ್ನೋದು ನನ್ನ ಆಶಯ, ಎಲ್ಲರ ಆಶಯ ಕೂಡ.
ಇದು ಬಂದು ಬೀಜದ ಹೋರಿ ನಾವು ತಗೊಂಡು ಹೋಗಿದ್ದಿದ್ದು. ಇದು ಕಿಲಾರಿ ಅಂತ ದೇಶೀಯ ತಳಿ. ಇದು ಕೂಡ ಒಂದು ದೇಶೀಯ ತಳಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ. ಲವಕುಶ ಅನ್ನೋ ಜೋಡಿ ಹಳ್ಳಿಕಾರೆ ಇತ್ತು, ಮತ್ತು ಬೀಜದ ಹೋರಿ ಮತ್ತು ಬಂಡೂರು ಕುರಿಗಳನ್ನ ಹಾಕೊಂಡು ಹೋಗಿದ್ರು. ತುಂಬಾ ಖುಷಿ ಆಗುತ್ತೆ. ಮಹಾರಾಷ್ಟ್ರದ ರೆಡ್ ಕಾರ್ಪೆಟ್ ಮೇಲೆ ನಮ್ಮ ಹಳ್ಳಿಕಾರ ಎತ್ತುಗಳು ವಾಕ್ ಮಾಡ್ಕೊಂಡು ಬರ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಹಳ್ಳಿಕಾರ್ಗೋಸ್ಕರ ತಮ್ಮ ಜೀವನನೇ ಮುಡಿಪಾಗಿಟ್ಟಿದ್ದಾರೆ ಈ ಇಬ್ಬರು ಬ್ರದರ್ಸ್. ಈಗ ನೋಡ್ತಿದ್ದೀರಲ್ಲ, ರವಿಯಣ್ಣ ಮತ್ತು ಕಿರಣಣ್ಣ. ಅವರ ಉದ್ಯೋಗದ ಜೊತೆಗೆ ಹಳ್ಳಿಕಾರ್ ದೇಶೀಯ ತಳಿಯನ್ನು ಬೆಳೆಸೋದಕ್ಕೆ ಸಲುವಾಗಿ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ರವಿಯಣ್ಣ ಏನು ಹೇಳ್ತಾರೆ ಅಂತಂದರೆ, ಹಳ್ಳಿಕಾರ್ ತಳಿಗಳ ಮೇಲೆ ಇತರ ರಾಜ್ಯಗಳ ರೈತರಿಗೂ ಮಾಹಿತಿ ನೀಡಲು ಸರ್ಕಾರವು ನನಗೆ ಅವಕಾಶ ಕೊಟ್ಟಿದೆ. ಅದಕ್ಕೆ ಧನ್ಯವಾದ ತಿಳಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ರೈತರ ಬಳಿಗೆ ಹಳ್ಳಿಕಾರ್ ಎತ್ತುಗಳ ಸಾಕಣೆ ಬಗ್ಗೆ ತಿಳಿಸಿಕೊಡಲು ಉತ್ಸುಕನಾಗಿದ್ದೇನೆ ಅಂತ ಹೇಳ್ತಾರೆ. ಇಂಥ ದೊಡ್ಡ ಸ್ಟೇಜಲ್ಲಿ ಒಂದು ಬೇರೆ ಸ್ಟೇಟ್ ಅವರು ನಮಗೆ ಅಪ್ರಿಷಿಯೇಷನ್ ಮಾಡಿ ಪ್ರಮಾಣ ಪತ್ರ ಕೊಡ್ತಾರೆ ಅಂತಂದರೆ ತುಂಬಾ ಖುಷಿ ವಿಚಾರ. ಇಡೀ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಂಥ ಮಹಾಪಶುಧನ್ ಎಕ್ಸ್ಪೋ ಅಲ್ಲಿ ಭಾಗವಹಿಸಿದಂಥ ಏಕೈಕ ವ್ಯಕ್ತಿಗಳು ಇವರುಗಳೇ. ಇವರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಖುಷಿಯಾಗುತ್ತೆ. ಬಾವಿ ಕಪ್ಪೆಗಳಾಗಿರೋ ಬದಲು ಈ ರೀತಿ ಈಗ ಸದ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆ ಅವರು. ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಳ್ಳಿಕಾರ್ ಎತ್ತುಗಳನ್ನ ತೊಗೊಂಡು ಹೋಗಬೇಕು ಅನ್ನೋದು ಅವರ ಆಸೆ ಅಂತೆ. ಸ್ಟಾರ್ಟಿಂಗ್ ಒಂದೆರಡು ಫೋಟೋದಲ್ಲಿ ನೋಡಿದ್ದೀರಾ ಟೆಂಪೋದೊಳಗೆ ಯಾವ ರೀತಿ ಇತ್ತು ಅಂತ. ಅದಕ್ಕೆ ಡಸ್ಟ್ ಎಲ್ಲ ಹಾಕಿ ಬೇಕಾದ ಐಟಮ್ಸು, ಹುಲ್ಲು, ಆಮೇಲೆ ಅವ್ರು ಅಡುಗೆ ಮಾಡ್ಕೊಳ್ಳೋಕ್ಕೆ ಪಾತ್ರೆಗಳು, ಪ್ರತಿಯೊಂದನ್ನು ಹಾಕ್ಕೊಂಡು ಹೋಗಿದ್ದಾರೆ. ಪರ್ಮಿಷನ್ ಲೆಟರ್ ಅಂತೂ ತೊಗೊಂಡು ಹೋಗಿದ್ದಾರೆ. ಏನಕ್ಕಂದರೆ ತುಂಬ ಕಡೆ ಪೊಲೀಸ್ಗಳು ಅಡ್ಡ ಹಾಕಿ ನಿಲ್ಲಿಸಿ ಕೇಳ್ತಾರಂತೆ. ಅದಕ್ಕೆ ಪ್ರತಿಯೊಂದು ಪರ್ಮಿಷನ್ ಪೊಲೀಸಿಂದ ಹಿಡಿದು ಎಲ್ಲರ ಹತ್ರ ಪರ್ಮಿಷನ್ ತೊಗೊಂಡು ಯಾವ ದನಗಳನ್ನ ಹಾಕ್ಕೊಂಡು ಹೋಗ್ತಿದ್ರು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡು ಹೋಗಿದ್ದು. ಈ ರೀತಿ ಈಗ ನೋಡಿದ್ರಲ್ವಾ, ಪಶುಸಂಗೋಪನಾ ಸಚಿವರಿಂದ ಈ ರೀತಿ ಪ್ರಮಾಣ ಪತ್ರವನ್ನು ಈಸ್ಕೊಂಡು ಬಂದಿದ್ದಾರೆ. ಇನ್ನು ಮಹಾರಾಷ್ಟ್ರಕ್ಕೆ ಸಂತೋಷ್, ರೇವಣ್ಣ, ಶ್ರೀನಿವಾಸ್ ಮತ್ತು ಅಡ್ವೊಕೇಟ್ ಆದಂಥ ಭಾನುಪ್ರಕಾಶ್ ಸರ್, ಕಿರಣಣ್ಣ ಮತ್ತು ರವಿಯಣ್ಣ ಪ್ರಯಾಣ ಬೆಳೆಸಿದ್ರು. ಕಿರಣಣ್ಣ ಮತ್ತು ರವಿಯಣ್ಣ ಅವ್ರ ದಯೆಯಿಂದ ನನ್ನ ತಮ್ಮ ಕೂಡ ಇಂಥ ದೊಡ್ಡ ಈವೆಂಟಲ್ಲಿ ಭಾಗವಹಿಸಲು ಸಾಧ್ಯ ಆಯಿತು. ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಇವ್ರುಗಳ ದಯೆಯಿಂದ ನನ್ನ ತಮ್ಮ ಕೂಡ ಇಂಥ ದೊಡ್ಡ ಫಂಕ್ಷನ್ನಲ್ಲಿ ನಮ್ಮ ಹಳ್ಳಿಕಾರ್ ಎತ್ತನ್ನು ಕರ್ಕೊಂಡು ಹೋಗಿದ್ದು ತುಂಬಾ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಕ್ಲಿಪ್ಸ್ಗಳೇ ಇದೆ. ಯಾವ ರೀತಿ ಶೋ ಇತ್ತು, ಯಾವ್ಯಾವ ಥರ ಎತ್ತುಗಳಿದ್ವು ಅಂತ ಅದನ್ನು ಮಿಸ್ ಮಾಡದೆ ನೋಡಿ. ಇದಷ್ಟೇ ಕಾರ್ಯಕ್ರಮದ ಬಗ್ಗೆ ಇದು ಇನ್ಫಾರ್ಮೇಷನ್. ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಓನ್ ವಾಯ್ಸ್ನ ಕೊಟ್ಟಿರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಕ್ಷಮಿಸಿ. ಆ್ಯಂಡ್ ವಿಡಿಯೋಗೆ ಈಕ್ವಲ್ ಆಗಿ ನಾನು ಮಾಹಿತಿನ ಕೊಟ್ಟಿಲ್ಲದೆ ಹೋದರೂ ಕ್ಷಮಿಸಿ. ನ್ಯಾಯ ಒದಗಿಸುವ ರೀತಿಯಲ್ಲಿ ಮಾಹಿತಿ ಕೊಟ್ಟಿಲ್ಲದೆ ಹೋದರೆ ಕ್ಷಮಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋನ ಪ್ಲೀಸ್ ಮಿಸ್ ಮಾಡದೆ ನೋಡಿ. ಬಾಯ್ ಬಾಯ್.